ನಮಸ್ಕಾರ ಸ್ನೇಹಿತರೆ ನೀವು ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಾಗಿದ್ದರೆ ಅಥವಾ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಸೇವಿಂಗ್ಸ್ ಖಾತೆ ಬಾಡಿಗೆ ಆದಾಯ ಅಥವಾ ಹೂಡಿಕೆಗಳಿಂದ ಆದಾಯ ಪಡೆಯುತ್ತಿದ್ದರೆ ಇಂದಿನ ಈ ಮಾಹಿತಿ ನಿಮಗೆ ಬಹಳ ಉಪಯುಕ್ತವಾಗಬಹುದು. 2026-27 ಹಣಕಾಸು ವರ್ಷದ ಆದಾಯ ತೆರಿಗೆ ನಿಯಮಗಳಲ್ಲಿ ಕೆಲವು ಬದಲಾವಣೆಗಳು ಜಾರಿಯಾಗಿವೆ. ಇವುಗಳಲ್ಲಿ ಕೆಲವು ಹಿರಿಯ ನಾಗರಿಕರಿಗೆ ಅನುಕೂಲವಾಗಿದ್ದು, ಕೆಲವು ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಅನಗತ್ಯ ತೆರಿಗೆ ಅಥವಾ ದಂಡ ಎದುರಾಗುವ ಸಾಧ್ಯತೆ ಇದೆ. ಮೊದಲು ಹಿರಿಯ ನಾಗರಿಕರ ವರ್ಗೀಕರಣವನ್ನು ನೋಡೋಣ. ಸಾಮಾನ್ಯವಾಗಿ 60ರಿಂದ 79 ವರ್ಷದ ಹಿರಿಯ ನಾಗರಿಕರು ಮತ್ತು 80 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಮೇಲ್ಪಟ್ಟವರು ಸೂಪರ್ ಸೀನಿಯರ್ ನಾಗರಿಕರು ಎಂದು ಪರಿಗಣಿಸಲಾಗುತ್ತದೆ. ಕೆಲವು ತೆರಿಗೆ ಸೌಲಭ್ಯಗಳು ನಿವಾಸಿ ಭಾರತೀಯರಿಗೆ ಮಾತ್ರ ಅನ್ವಯಿಸಬಹುದು. ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ಆದಾಯದ ಆಧಾರದ ಮೇಲೆ ವಿಭಿನ್ನ ತೆರಿಗೆ ದರಗಳು ಅನ್ವಯಿಸಬಹುದು. ಜೊತೆಗೆ ಸರ್ಕಾರ ನೀಡುವ ರಿಯಾಯಿತಿಗಳು ಮತ್ತು ವಿನಾಯಿತಿಗಳಿಂದ ಕೆಲವರಿಗೆ ತೆರಿಗೆ ಪಾವತಿಸುವ ಅಗತ್ಯ ಕಡಿಮೆ ಆಗಬಹುದು. ಆದರೆ ನಿಮ್ಮ ವೈಯಕ್ತಿಕ ಆದಾಯ, ಹೂಡಿಕೆ ಹಾಗೂ ಆದಾಯದ ಮೂಲವನ್ನು ಆಧರಿಸಿ ಲೆಕ್ಕಾಚಾರ ಬದಲಾಗುತ್ತದೆ. ನೀವು ವಾರ್ಷಿಕ ಆದಾಯ ಕಡಿಮೆ ಇದ್ದರೂ ಕೆಲವು ವಿಶೇಷ ಹಣಕಾಸು ವ್ಯವಹಾರಗಳು ನಡೆಯದಿದ್ದರೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಅಗತ್ಯ ಬರಬಹುದು. ಉದಾಹರಣೆಗೆ, ಹೆಚ್ಚಿನ ಬ್ಯಾಂಕ್ ಠೇವಣಿ, ವಿದೇಶಿ ಆಸ್ತಿ, ದೊಡ್ಡ ಪ್ರಮಾಣ ವಿದ್ಯುತ್ ಬಿಲ್ ಅಥವಾ ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿನ ವಹಿವಾಟುಗಳು. ಪಿಂಚಣಿ ಮತ್ತು ಬ್ಯಾಂಕ್ ಬಡ್ಡಿಯೇ ಆದಾಯವಾಗಿರುವ ಕೆಲವು ಹಿರಿಯ ನಾಗರಿಕರಿಗೆ ವಿಶೇಷ ನಿಯಮಗಳು ಅನ್ವಯಿಸಬಹುದು. ಆದರೆ ಅದರ ಅರ್ಹತೆ ಹಾಗೂ ಷರತ್ತುಗಳನ್ನು ಅಧಿಕೃತ ಆದಾಯ ತೆರಿಗೆ ಇಲಾಖೆಯ ಮಾರ್ಗಸೂಚಿಗಳಲ್ಲಿ ಪರಿಶೀಲಿಸಿಕೊಳ್ಳುವುದು ಉತ್ತಮ. ಬ್ಯಾಂಕ್ ಖಾತೆಯಲ್ಲಿ ಪ್ಯಾನ್ ಮತ್ತು ಆಧಾರ್ ಸರಿಯಾಗಿ ಲಿಂಕ್ ಆಗಿದೆ ಎಂಬುದನ್ನು ಪರಿಶೀಲಿಸಿ. ನಿಮ್ಮ ನಾಮಿನಿ ವಿವರಗಳು, ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಇತರ ಹೂಡಿಕೆಗಳ ಮಾಹಿತಿಯು ನವೀಕರಿಸಬೇಕು. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಮೊದಲು ಫಾರ್ಮ್ 26ಎಸ್ ಅಥವಾ ಎಐಎಸ್ ಹಾಗೂ ಟಿಡಿಎಸ್ ವಿವರಗಳನ್ನು ಪರಿಶೀಲಿಸಿದರೆ ನಂತರದೇ ತೊಂದರೆಗಳನ್ನು ತಪ್ಪಿಸಬಹುದು. ನೀವು ಹಲವು ಬ್ಯಾಂಕ್ಗಳಲ್ಲಿ ಠೇವಣಿ ಹೊಂದಿದ್ದರೆ ಎಲ್ಲ ಬ್ಯಾಂಕುಗಳಿಂದ ಬರುವ ಬಡ್ಡಿ ಆದಾಯವನ್ನು ಸೇರಿಸಿ ತೆರಿಗೆ ಲೆಕ್ಕ ಹಾಕುವುದು ಮುಖ್ಯ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನೋಟಿಸ್ ಅಥವಾ ಹೆಚ್ಚುವರಿ ತೆರಿಗೆ ಪಾವತಿಸುವ ಪರಿಸ್ಥಿತಿ ಉಂಟಾಗಬಹುದು. ಇದಲ್ಲದೆ ನಿಮ್ಮ ಆದಾಯ ತೆರಿಗೆ ಮಿತಿಗಿಂತ ಕಡಿಮೆ ಇದ್ದರೆ ಸಂಬಂಧಿತ ಘೋಷಣಾ ನಮೂನೆಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸುವ ಮೂಲಕ ಅನಗತ್ಯ ಟಿಡಿಎಸ್ ಕಡಿತವನ್ನು ತಪ್ಪಿಸಿಕೊಳ್ಳಬಹುದು. ಯಾವ ನಮೂನೆ ಅನ್ವಯಿಸುತ್ತದೆ ಎಂಬುದನ್ನು ನಿಮ್ಮ ಬ್ಯಾಂಕ್ ಅಥವಾ ತೆರಿಗೆ ಸಲಹೆಗಾರರೊಂದಿಗೆ ದೃಢಪಡಿಸಿಕೊಳ್ಳಿ. ಕೊನೆಯದಾಗಿ, ಆದಾಯ ತೆರಿಗೆಗೆ ಸಂಬಂಧಿಸಿದ ನಿಯಮಗಳು ಕಾಲಕಾಲಕ್ಕೆ ಬದಲಾಗಬಹುದು. ಆದ್ದರಿಂದ ಯಾವುದೇ ಹಣಕಾಸು ನಿರ್ಧಾರ ಕೈಗೊಳ್ಳುವ ಮೊದಲು ಅಧಿಕೃತ ಆದಾಯ ತೆರಿಗೆ ಇಲಾಖೆ ಅಥವಾ ಅರ್ಹ ತೆರಿಗೆ ಸಲಹೆಗಾರರಿಂದ ಮಾಹಿತಿ ಪರಿಶೀಲಿಸುವುದು ಸೂಕ್ತ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಕುಟುಂಬದ ಹಾಗೂ ಹಿರಿಯ ನಾಗರಿಕರೊಂದಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.